KR ಸಚ್ಚಿದಾನಂದ, ಮಾಲೀಕರು ಗ್ರೀನ್ ಲೈನ್ ಟ್ರಾವೆಲ್ಸ್, ಪ್ರೆಸಿಡೆಂಟ್ ಕರ್ನಾಟಕ ಬಸ್ ಅಸೋಸಿಯೇಷನ್ ಆಫ್ ಕರ್ನಾಟಕ. ಇದು ಮನವಿ ಮಾಡಿರೋದು, ನಿಮ್ಮ ಸಹಾಯ ಕೇಳ್ಕೊಂಡು ಬಂದಿರೋದು, ನಮಗೆ ಟ್ಯಾಕ್ಸ್ನ ಕಮ್ಮಿ ಮಾಡಬೇಕು. ಯಾಕಂದರೆ ತುಂಬ ತೆರಿಗೆ ಜಾಸ್ತಿ ಇದೆ. ಆಮೇಲೆ RTOದವರು ಗಾಡಿಗಳ ಸೀಸ್ ಮಾಡ್ತಾಯಿದ್ದಾರೆ. ಸೊ ಅದನ್ನು ತಪ್ಪಿಸ್ಬೇಕು. ನಮಗೆ ಟ್ಯಾಕ್ಸ್ ಕಟ್ಟೋಕ್ಕೆ ನಮಗೆ 4,500 ರೂಪಾಯಿ ಏನಿದೆ ಈಗ ಆಲ್ ಇಂಡಿಯಾ ಪರ್ಮಿಟ್ ಟ್ಯಾಕ್ಸು, ಅದನ್ನು 3,500 ರೂಪಾಯಿಗೆ ಟ್ಯಾಕ್ಸ್ ಮಾಡಬೇಕು ಅಂತ ಒಂದು ಮನವಿಗೋಸ್ಕರ ನಿಮ್ಮ ಮುಂದೆ ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್. ನಾವಿಲ್ಲಿ ಸುಮಾರು ಎಷ್ಟು ಬಸ್ಗಳು ಹೋಗುತ್ತೆ ಸರ್ ನಿಮ್ಮದು? ಸರ್ ಈಗ ನಮ್ಮದು ಕರ್ನಾಟಕದಲ್ಲಿ ನಮಗೆ ಬೇರೆ AR NL ನಾವು ಏನಕ್ಕೆ ಆಲ್ ಇಂಡಿಯಾ ಪರ್ಮಿಟ್ ಇಲ್ಲಿ ಕೊಡ್ತಾಯಿಲ್ಲ ಅಂತ ಹೊರ ರಾಜ್ಯಕ್ಕೆ ನಾವು ಹೋಗಿ ರಿಜಿಸ್ಟ್ರ್ ಮಾಡಿದ್ದು, ಅಂಥ ಗಾಡಿಗಳೇ ಸುಮಾರು 500ರಿಂದ 600 ಗಾಡಿಗಳಿದೆ ಸರ್ ಇಲ್ಲಿ. ಸೊ 500ರಿಂದ 600 ಗಾಡಿಗೆ ನಾವು ಈಗ 400 ಗಾಡಿ ನಾವು ತರ್ತೀವಿ, ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ತೀವಿ ಅಂತ ನಾವೇ ಮುಂದೆ ಹೋಗಿ ಅಫಿಡೇವಿಟ್ ಕೊಟ್ಟು RTOದಲ್ಲಿ ಎಲ್ಲ ಮಾಡಿದ್ದೀವಿ. ಅದಕ್ಕೊಂದು 3 ತಿಂಗಳು ಕಾಲಾವಕಾಶನೂ ಮಿನಿಸ್ಟ್ರಿಗೆ ಕೊಟ್ಟಿದ್ದಾರೆ. ಸೊ ಅದನ್ನು 26 ಕೋಟಿ ಟ್ಯಾಕ್ಸ್ ಬರ್ತಾ ಇದೆ. ಇವರು ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ 47 ಕೋಟಿ ಟ್ಯಾಕ್ಸ್ ಬರುತ್ತೆ ಸರ್, ಡಬಲ್ ಬರುತ್ತೆ. ಅದನ್ನು ಮನವರಿಕೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ಯಾರ ಹತ್ರ ಮನವರಿಕೆ ಮಾಡಿಕೊಂಡು CMನ ಕಾಂಟ್ಯಾಕ್ಟ್ ಮಾಡಿ ಅಂತಾರೆ. ಅದಕ್ಕೆ ನಿಮ್ಮ ಮುಂದೆ ಒಂದು ಸಹಾಯಕ್ಕೆ ಬಂದಿದ್ದೀವಿ. ದಯವಿಟ್ಟು ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಸರ್. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಾವು ಕೊಟ್ಟೋ ಸರ್. ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ, ಇಷ್ಟು ತಿಂಗಳಲ್ಲಿ ನಿಮಗೆ ಹೊರ ರಾಜ್ಯದಿಂದ ಗಾಡಿ ತೊಗೊಂಡು ರಿಜಿಸ್ಟರ್ ಮಾಡಿ ಅಂತ. ಪರ್ಮಿಷನ್ ಇದ್ರು RTO ಅವ್ರು ಏನಕ್ಕೆ ಸರ್ ಹಿಡಿತಾರೆ? ಇಲ್ಲ, ಪರ್ಮಿಷನ್ ಇಲ್ಲ. ಅದಾದಮೇಲೆ ಪರ್ಮಿಷನ್ ತಗೊಂಡ್ಮೇಲೆ RTOದವ್ರು ಹಿಡಿತಾ ಇಲ್ಲ. ಅವ್ರೇನು ಹೇಳ್ತಾರೆ, ನೀವು ಆದಷ್ಟು ಬೇಗ ನೀವು ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ನಾಗಾಲ್ಯಾಂಡು AR ಏನು ರಿಜಿಸ್ಟರ್ ಮಾಡಿದ್ದೀರಾ ತೊಗೊಂಡು ಬಂದು ಕರ್ನಾಟಕಕ್ಕೆ ರಿಜಿಸ್ಟರ್ ಮಾಡಿ ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ಟಿ ಅಂತ. ಅವ್ರು ಕೇಳೋದು ಸರಿ ಇದೆ ಸರ್. ತೆರಿಗೆ ನಾವು ಕರ್ನಾಟಕ ರಾಜ್ಯಕ್ಕೆ ತೆರಿಗೆ ಕಟ್ತಾ ಇಲ್ಲ. ಇವಾಗ ಕಟ್ಟೋದಕ್ಕೊಂದು ನಮ್ಮ ಸಹಾಯ ಮಾಡಬೇಕಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಅಂತ ನಾವು ಕೇಳ್ಕೊಳಕ್ಕೆ ಬಂದಿದ್ದೀವಿ ಸರ್. ನಾವು ಸರಿ, ಪಾಂಡಿಚೇರಿ ಗಾಡಿಗಳ ಕಮ್ಮಿ ಇದೆ ಅಂತಲ್ಲ, ಅದೇನು ಸರ್? ಸರ್ ಪಾಂಡಿಚೇರಿ, ಗೋವಾ ಏನಕ್ಕೆ ಯಾಕಂದರೆ ಟ್ಯಾಕ್ಸ್ ಕಮ್ಮಿ ಇದೆ ಸರ್. ಅದು 1,500 ರೂಪಾಯಿ ಟ್ಯಾಕ್ಸ್ ಇದೆ, ನಮ್ಮಲ್ಲಿ 4,500 ರೂಪಾಯಿ ಟ್ಯಾಕ್ಸ್ ಇದೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಹೊರ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡ್ತಾರೆ ಸರ್ ಗಾಡಿಗಳನ್ನ. ಅದೇ ನೀವು ಇಲ್ಲಿ ಟ್ಯಾಕ್ಸ್ನ ನೀವು 1,000 ರೂಪಾಯಿ ಕಮ್ಮಿ ಮಾಡಿದ್ರೆ 3,500 ರೂಪಾಯಿ ಕಾಂಟ್ರಾಕ್ಟ್ ಕ್ಯಾರೇಜ್ ಏನಿದೆ ಅದನ್ನು ಆಲ್ ಇಂಡಿಯಾ ಪರ್ಮಿಟಿಗೆ ನಮಗೆ ಮಾಡಿಕೊಟ್ರೆ, ಸೊ ನಮಗಿಲ್ಲಿ ನೀವು ಈಗ 500 ಗಾಡಿ ಏನು ಬರ್ತಾಯಿದೆ ಅದು 1000 ಗಾಡಿ ರಿಜಿಸ್ಟ್ರೇಷನ್ ಆಗುತ್ತೆ. 1000 ಗಾಡಿ ಮಾಡಿದ್ರೆ 47 ಕೋಟಿ ದುಡ್ಡು ಬರುತ್ತೆ ಸರ್ ಗೌರ್ಮೆಂಟ್ಗೆ. ತಮ್ಮ ಹೆಸರು ಸರ್? ಸಚ್ಚಿದಾನಂದ, ಗ್ರೀನ್ ಲೈನ್ ಟ್ರಾವೆಲ್ಸ್ ಮಾಲೀಕರು, ಕರ್ನಾಟಕ ಅಸೋಸಿಯೇಷನ್ ಆಫ್ ಕರ್ನಾಟಕ, ಪ್ರೆಸಿಡೆಂಟ್ ಸರ್. ಜನರಲ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ಸ್ಟೇಟ್ ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ಪರವಾಗಿ. ಈ ನಮ್ಮ ಖಾಸಗಿ ಪ್ರವಾಸೋದ್ಯಮದಿಂದ ಟ್ರಾವೆಲಿಂಗ್ ಪಬ್ಲಿಕ್ಕಿಗೆ ತುಂಬ ನೆರವಾಗ್ತಿದೆ. ನಮ್ಮ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಬಸ್ಗಳು ಏನು ನಾವು KSRTC APSRTC ಅಂತೀವೋ, ಅವರು 10% ಅಷ್ಟು ಮಾತ್ರನೇ ಟ್ರಾವೆಲಿಂಗ್ ಪಬ್ಲಿಕ್ ಕೊಂಡೊಯ್ಯೋ ಕೆಲಸ ಮಾಡ್ತಿದ್ರೆ, ನಾವು 85ರಿಂದ 90% ಕಸ್ಟಮರ್ಸ್ ಟ್ರಾವೆಲಿಂಗ್ ಪಬ್ಲಿಕ್ಗೆ ನಾವು ಆಧರಣೆಯಾಗಿ ಅವ್ರಿಗೆ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ನಮ್ಮ ಅರ್ಜಿಯನ್ನು ಸ್ವೀಕರಿಸಿ ನಮಗೆ ನೆರವು ನೀಡಬೇಕಾಗಿ ವಿಜ್ಞಪ್ತಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜನಗಳನ್ನ ಊರಿಗೆ ತಲುಪಿಸಕ್ಕೆ ಊರಿನ ರೂಪಾಯಿ 1,000 ರೂಪಾಯಿ ಡಿಫರೆನ್ಸ್ ಇದೆ. ನಾವು ಕೇಳ್ತಿರೋದು ಈ ಕಾಂಟ್ರಾಕ್ಟ್ ಕ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಮಾಡಿ ನಮಗೆ 3,500 ಟ್ಯಾಕ್ಸ್ ಮಾಡಿಕೊಡಿ ದಯವಿಟ್ಟು. ಅವಾಗ ಏನಾಗುತ್ತೆ ಅಂತ ಹೋಗ್ತೀವಿ. ದಯವಿಟ್ಟು ಟೈಮ್ ಕೊಡಿ ಸರ್, ನಮಗೆ ಕಾಲಾವಕಾಶ ಕೊಡಿ. ಯಾಕೆಂದ್ರೆ ನಾವು ಗಾಡಿ ಫೈನಾನ್ಸ್ ಕಂಪ್ನಿಗಳಲ್ಲಿ NOC ಕೊಡೋದಿಲ್ಲ, ಗಾಡಿನ ಹೊರ ರಾಜ್ಯದಿಂದ ತರೋದಕ್ಕೆ ಪ್ಲಸ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಲ್ಲಿವರೆಗೂ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ನಾವು ಕರ್ಕೊಂಡಿದ್ದೀರಾ, ನಾವು ಇಲ್ಲಿ ಬರ್ತೀವಿ, ನಮಗೆ ಕಾಲಾವಕಾಶ ಕೊಡಿ ಅಂದಾಗ ಅವರು 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಅಕ್ಟೋಬರ್. ಗ್ರೀನ್ ಲೈನ್ ಟ್ರಾವೆಲ್ಸ್ ಮಾಲೀಕರು, ಕರ್ನಾಟಕ ಸ್ಟೇಟ್ ಬಸ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಪ್ರೆಸಿಡೆಂಟ್. ನಮ್ಗೆ ಇಲ್ಲಿ ಮುಖ್ಯ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡೋಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಏನು ತೆರಿಗೆ ಜಾಸ್ತಿ ಇದೆ, ತೆರಿಗೆ ಕಮ್ಮಿ ಮಾಡೋಕ್ಕೆ ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡೋಕ್ಕೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದ್ದೀವಿ. RTO ಆಫೀಸರ್ಗೆ ಅಫಿಡೇವಿಟ್